ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ, ಸಮಯದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ನಿಮ್ಮ ಉಪಕಾರ ಪ್ರೀತಿ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ವಚನದ ಕಡೆಗೆ ಹೋಗೋಣ. ಈ ದಿವಸದ ವಚನವು ಕೀರ್ತನೆಗಳು 5ನೇ ಅಧ್ಯಾಯ 11ರಿಂದ. ಕೀರ್ತನೆಗಳು 5ನೇ ಅಧ್ಯಾಯ 11ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋವನೇ, ನೀತಿವಂತನನ್ನು ಆಶೀರ್ವದಿಸುವವನು ನೀನು. ನಿನ್ನ ದಯೆಯು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋವನೇ, ನೀತಿವಂತನನ್ನು ಆಶೀರ್ವದಿಸುವವನು ನೀನೇ. ನೀತಿವಂತನು ಯಾರಪ್ಪ? ನೀತಿವಂತನಂದರೆ ದೇವರ ಮಾತನ್ನು ದೇವರು ಆರಿಸಿಕೊಂಡವರ ಮೂಲಕ ಸತ್ಯವಾಗಿ ತಿಳಿಸ್ತಾ ಇರುವಾಗ, ಯಾರವರ ಹಿಂದಿನ ಜೀವಿತವನ್ನು ಬಿಟ್ಟು, ಪಾಪಮಯ ಲೋಕದ ಜೀವಿತವನ್ನು ಬಿಟ್ಟು ದೇವರ ಮಾತಿಗೆ ವಿಧೇಯರಾಗಿ ಅದರಂತೆ ಯಾರು ನಡೆಯುತ್ತಾರೋ ಅವರು ನೀತಿವಂತನು. ದೇವರ ನಾಮಕ್ಕೆ ಸ್ತೋತ್ರ. ಅವರನ್ನು ಆಶೀರ್ವದಿಸುವವರು ದೇವರೇ. ಹಾಗೆ ಹೋಗ್ತಾ ಇರುವಾಗ ಈ ಪ್ರಕೃತಿ ನಿಯಮದಲ್ಲಾಗಲಿ ಇತರರ ಮೂಲಕ ಆಗಲಿ ಯಾವುದೇ ರೀತಿಯಲ್ಲಿಯೂ ಕಷ್ಟ, ಸಂಕಟ, ದುಃಖ ಬಂದರೂ ಕೂಡ, ಏನೇ ಕೊರತೆಯಾದರೂ ಕೂಡ ಅವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ದೇವರವರನ್ನು ಆಶೀರ್ವದಿಸ್ತಾನೆ. ಎಲ್ಲ ಕಷ್ಟ, ಸಂಕಟ, ದುಃಖಗಳಿಂದಲೂ ಬಿಡುಗಡೆ ಮಾಡ್ತಾನೆ. ವಿಶೇಷವಾದ ನೀತಿ, ಒಳ್ಳೆ ಬುದ್ಧಿ, ಯೋಚನೆ, ಶಾಂತಿ, ಸಮಾಧಾನ, ಆರೋಗ್ಯ ಮತ್ತು ವಿಶೇಷವಾದ ಜ್ಞಾನವನ್ನು ಕೂಡ ಕೊಟ್ಟು ನಡೆಸುವವರಾಗಿದ್ದಾರೆ. ಇದು ನನ್ನ ಜೀವಿತದಲ್ಲಿ ಕೂಡ ಹಿಂದೆ ಕೂಡ ನಾನು ಬಹಳ ಸಲ ಹೇಳಿದ್ದೇನೆ. ಆಮೇಲೆ ಈಗ ನನ್ನನ್ನು ನಡೆಸ್ತಾ ಇರುವವರು ದೇವರೇ ಆಗಿದ್ದಾರೆ. ಅದು ಒಬ್ಬನೇ ಆಗಲಿ, ಒಂದು ಕುಟುಂಬವೇ ಆಗಲಿ, ದೇವರು ಈ ರೀತಿ ದರ್ಶನ ಕೊಟ್ಟ ಮೇಲೆ ದೇವರೊಂದಿಗೆ ಜೀವಿಸಲು ಹೊರಟಾಗ ಅವರನ್ನು ಆಶೀರ್ವದಿಸುವವರು ದೇವರೇ ಆಗಿದ್ದಾರೆ. ಮತ್ತು ಅದು ಬೇಕು, ಇದು ಬೇಕು, ಆ ಕಡೆ ಬೇಕು, ಈ ಕಡೆ ಬೇಕು ಅಂತ ತಿಳ್ಕೊಂಡು ಹೋದರೆ ಖಂಡಿತವಾಗಿ ದೇವರ ಆಶೀರ್ವಾದ ಇರೋದಿಲ್ಲ. ದೇವರು ಆಶೀರ್ವಾದ ಮಾಡುವುದು ಕೂಡ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ದಯೆಯು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು. ಆಗ ಅದು ಗುರಾಣಿ ಅಂದರೆ ಏನು? ನಿನ್ನ ದಯೆ ಅಂದರೆ ಬಹಳ ದೊಡ್ಡ ಪ್ರೀತಿ ಅಂಥವನ ಮೇಲೆ ದೇವರಿಂದ ಇರುತ್ತದೆ. ಬಹಳ ದೊಡ್ಡ ಗುರಾಣಿ ಅಂದರೆ ನನ್ನ ಮಾತನ್ನು ಕೇಳಿದ, ಅವನ ಹಿಂದಿನ ಚಟಗಳನ್ನು, ಲೋಕದ ವಿಷಯಗಳನ್ನು ಬಿಟ್ಟ ನನ್ನೊಂದಿಗೆ ಜೀವಿಸ್ತಾ ಇದ್ದಾನೆ, ನಾನು ಹೇಳಿದಾಗೆ ಕೇಳಿ ನಡೀತಾ ಇದ್ದಾನೆ ಅಂತೇಳಿ ದೊಡ್ಡ ಒಂದು ಪ್ರೀತಿ ಅವರ ಮೇಲೆ ಆಗಿದೆ. ಈಗ ಉದಾಹರಣೆಗೆ ಒಂದು ತಂದೆಗೆ ಒಂದು 2 ಮಕ್ಕಳು ಇರ್ಬೋದು. ಅದರಲ್ಲಿ ಯಾರೋ ತಂದೆಯ ಮಾತನ್ನು ಚೆನ್ನಾಗಿ ಕೇಳಿ ನಡೀತಾರೋ ಅವರ ಮೇಲೆ ತಂದೆಗೆ ಬಹಳ ಪ್ರೀತಿ. ಯಾರು ಮಾತನ್ನು ತಿರಸ್ಕಾರ ಮಾಡಿ ನಡೀತಾರೋ ಅಂಥ ಮಗನ ಮೇಲೆ ತಂದೆಗೆ ಪ್ರೀತಿ ಇರ್ತದ? ಖಂಡಿತವಾಗಿ ಪ್ರೀತಿ ಇರುವುದಿಲ್ಲ. ಅದೇ ರೀತಿ ಅದಕ್ಕಿಂತ ಹೆಚ್ಚಿನ ಒಂದು ದಯೆ, ಗುರಾಣಿ ಯಾರದ್ದಾಗಿದೆ? ದೇವರದ್ದಾಗಿದೆ. ಪೂರ್ತಿ ಒಂದು ಅವರನ್ನ ಆಶೀರ್ವಾದ ಮಾಡುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. 12. ಆದ ಕಾರಣ ನಿನ್ನನ್ನು ಮೊರೆ ಹೊಕ್ಕವರೆಲ್ಲರೂ ಸಂತೋಷ ಪಡುವರು. ಹಾಗೆ ಖಂಡಿತವಾಗಿ ದೇವರನ್ನು ಅರಿತುಕೊಂಡು, ತಿಳ್ಕೊಂಡು, ಉಪಕಾರಗಳನ್ನು ಪಡ್ಕೊಂಡು ಅದ್ಭುತ ಕಾರ್ಯಗಳನ್ನು ತಿಳಿಸ್ತಾ ಇರುವಾಗ, ಹೌದು ನಾವು ಇಂತಿಂಥದನ್ನು ಬಿಡಬೇಕು, ಈ ರೀತಿಯಲ್ಲಿ ನಾವು ಜೀವಿಸಬೇಕು ಅಂತ ಯಾರು ಮೊರೆ ಹೋಗ್ತಾರೋ, ದೇವರ ಮೇಲೆ ಪೂರ್ಣ ನಂಬಿಕೆಯನ್ನು ಇಟ್ಟು ಯಾರು ದೇವರ ಮಾತಿಗೆ ವಿಧೇಯರಾಗಿ ಜೀವಿಸ್ತಾರೋ ಅವರೇ ಧನ್ಯರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ಸಂತೋಷ ಪಡುವರು. ಹೌದಪ್ಪ, ನೋಡಪ್ಪ, ಹಿಂದಿನ ಜೀವಿತದಲ್ಲಿ ನಾನು ಈ ರೀತಿಯಲ್ಲೆಲ್ಲ ಇದ್ದೆ, ನನಗೆ ಶಾಂತಿ, ಸಮಾಧಾನ ಸಿಕ್ಕಿರಲಿಲ್ಲ. ಈಗ ದೇವರು ಇಂಥವರ ಮೂಲಕ ನನಗೆ ತಿಳಿಯಪಡಿಸಿದರು. ಈಗ ದೇವರೊಂದಿಗೆ ಜೀವಿಸಲು ಹೊರಟ ಮೇಲೆ, ಮಾತಿಗೆ ವಿಧೇಯರಾಗಿ ಜೀವಿಸಲು ಹೊರಟ ಮೇಲೆ ನಾನು ಬಹಳ ಸಂತೋಷವಾಗಿ ಜೀವಿಸ್ತಾ ಇದ್ದೇನೆ ಅಂತ ದೇವರ ನಾಮಕ್ಕೆ ಸ್ತೋತ್ರ. ಆದರೆ ಈ ಪ್ರಕೃತಿ ನಿಯಮದಲ್ಲಿ ಕೂಡ ಒಂದೊಂದು ವಿಷಯದಲ್ಲಿ ನಮಗೆ ಕೂಡ ಇವತ್ತು ಪ್ರಕೃತಿಯ ಮೇಲೆ ದೇವರಿಗೆ
ಬಹಳ ಒಂದು ದೊಡ್ಡ ಕೋಪ ಇದೆ. ಅಂದರೆ ಪ್ರಕೃತಿಯ ಮೇಲೆಲ್ಲ, ಪ್ರಕೃತಿಯನ್ನು ಹಾಳು ಮಾಡುವವರ ಮೇಲೆ. ಹಾಗಿರುವಾಗ ಇವತ್ತು ಇಡೀ ಲೋಕಕ್ಕೆ ಗಂಡಾಂತರ ಬಂದಿದೆ. ಅದರಲ್ಲಿ ನಮಗೂ ಕೂಡ ಅದು ಬಂದೇ ಬರುತ್ತದೆ. ನಾವು ಒಂದು ಕಡೆ ಹೋದಾಗ ಕೆಟ್ಟ ಗಾಳಿ ನಮ್ಮ ಮೈಗೆ ಹೊಡಿತದೆ, ಒಳ್ಳೆ ಗಾಳಿ ಹೊಡುತ್ತದೆ, ಒಂದು ವಾಸನೆ ಕೂಡ ನಮ್ಮ ಮೂಗಿಗೆ ಬರಬಹುದು ಆ ಸ್ಥಳದಲ್ಲಿ, ಅಥವಾ ದೊಡ್ಡ ದೊಡ್ಡ ರೋಗಗಳು ಕೂಡ ಬರಬಹುದು. ಆದರೆ ದೇವರೊಂದಿಗೆ ಆಗ ನಮ್ಮ ಸಂಪರ್ಕ ಇದ್ದರೆ ಖಂಡಿತವಾಗಿ ದೇವರು ನಮ್ಮನ್ನು ಅದನ್ನು ಎಲ್ಲ ರೀತಿಯಿಂದಲೂ ಏನು ಮಾಡ್ತಾನೆ, ಪಾರ್ ಮಾಡ್ತಾರೆ. ಇದನ್ನು ಕೂಡ ನಾನು ಬಹಳ ಸಲ ಹೇಳಿದ್ದೇನೆ. ಅಪಘಾತವಾಗಿ ನಾನು 2 ಸಲ ಸತ್ತು ಹೋಗಬೇಕಿತ್ತು, ಕೊರೋನಾದಲ್ಲಿ ಕೂಡ ಸತ್ತು ಹೋಗಬೇಕಿತ್ತು, ನಾನಾ ರೀತಿಯಲ್ಲಿ ಕಣ್ಣೀರು ಹಾಕುವಂಥ ಕಾಯಿಲೆ, ಡಿಸ್ಕ್ ಪ್ರಾಬ್ಲಮ್ ಬಂತು, ಸೊಂಟ ನೋವು ಪ್ರಾಬ್ಲಮ್ ಬಂತು, ಕುತ್ತಿಗೆ ನೋವು ಬಂತು. ಎಲ್ಲವನ್ನು ದೇವರಿಗೆ ದರ್ಶನ ಕೊಟ್ಟು, ನನಗೆ ಕನಸಿನ ಮೂಲಕವೂ ಜ್ಞಾನದ ಮೂಲಕವೂ ದರ್ಶನ ಕೊಟ್ಟು, ವೈದ್ಯರ ಮೂಲಕ, ಔಷಧಿಗಳ ಮೂಲಕವೂ ಕೂಡ ನನ್ನನ್ನು ದೇವರು ಗುಣಪಡಿಸಿದರು. ಅದುವೇ ಸಂತೋಷವಾಗುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ನಾವು ಏನು ಮಾಡಬೇಕು, ಸಂಪೂರ್ಣವಾಗಿ ದೇವರಲ್ಲಿ ಮೊರೆ ಹೊಕ್ಕಾಗ ಮಾತ್ರ ನಮಗೆ ಸಂತೋಷ ಪಡಲು ಸಾಧ್ಯವಾಗ್ತದೆ. ಇಲ್ಲದಿದ್ದರೆ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಇನ್ನೊಬ್ಬನ ಹಾಳು ಮಾಡೋದು, ಚುಚ್ಚೋದು, ಚಾಡಿ ಹೇಳೋದು, ವ್ಯಭಿಚಾರ, ಕಳ್ಳತನ, ಕದಿಯೋದು, ಹೊಡೆದಾಟ ಬಡದಾಟ, ಇದರ ಮಧ್ಯೆ ಶಾಂತಿ ಸಮಾಧಾನ ಇರೋದಿಲ್ಲ. ಅದರಿಂದ ಹೇಗೆ ಬಿಡುಗಡೆ ಆಗಬೇಕು, ಅದು ಯಾವ್ಯಾವುದೋ ನಾವು ಯಾವ ರೀತಿ ನಡಿಬೇಕು ಅಂತ ದೇವರು ಮೊದಲೇ ತಿಳಿಯಪಡಿಸಿದ್ದಾರೆ. ಅದರಲ್ಲಿ ಹೋದಾಗ ಮಾತ್ರ ಇಲ್ಲದ ಕಷ್ಟ, ಕಣ್ಣೀರು, ದುಃಖ ನಮ್ಮಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳಿದ್ದು, ಆದ ಕಾರಣ ನಿನ್ನನ್ನು ಮೊರೆ ಹೊಕ್ಕವರೆಲ್ಲರೂ ಸಂತೋಷಿಸುವರು, ಸಂತೋಷ ಪಡುವರು. ಹಾಗೆ ಇವತ್ತು ಬೇರೆ ವಿಗ್ರಹ, ಪ್ರಾಣಿ, ಪಕ್ಷಿ ಬಲಿ ಕೊಡೋದು, ಮಾಯ ಮಂತ್ರ, ಪೂಜೆ ಪುಸ್ಕಾರ ಎಷ್ಟೇ ಖರ್ಚು ಮಾಡಿದರೂ ಕೂಡ ಖಂಡಿತವಾಗಿ ಸಂತೋಷ ಪಡಲು ಸಾಧ್ಯವಿಲ್ಲ. ದೇವರ ಮಾತನ್ನು ಕೇಳಿ ನಡೆದರೆ ಮಾತ್ರ ಸಂತೋಷ. ಅವರು ಗಂಡ, ಹೆಂಡತಿ, ಮಕ್ಕಳು, ಕುಟುಂಬವೇ ಆಶೀರ್ವಾದ ಹೊಂದಲು ಸಾಧ್ಯ. ಹೊಲ ತೋಟಗಳು ಕೂಡ ಬೆಳೆ ಕೊಡಲು ಕೂಡ ಸಾಧ್ಯ. ಪ್ರಾಣಿ ಪಕ್ಷಿಗಳು ಕೂಡ ಅದರಲ್ಲಿ ಕೂಡ ದೇವರ ಆಶೀರ್ವಾದ ಮಾಡುವನಾಗಿದ್ದಾನೆ. ದೇವರ ನಮಗೆ ಸ್ತೋತ್ರ. ನೀನು ಪಾಡುವನಿಂದ ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು. ನೋಡಿ, ದೇವರೇ ನನ್ನನ್ನು ಕಾಪಾಡ್ತಾರಪ್ಪ, ನಾನು ದೇವರ ಧ್ವನಿಯನ್ನೇ ಕೇಳ್ತೇನೆ. ಖಂಡಿತವಾಗಿ ದೇವರ ಮಾತು ನಾನು ಮೀರಿ ಹೋಗುವುದಿಲ್ಲವೆಂದು ದೇವರ ಮಾತಿನಲ್ಲಿ ಎಂಥ ಕಠಿಣ ಮಾತುಗಳು ದೇವರದ್ದು ಬಂದಾಗಲೂ ಕೂಡ ಸಂತೋಷ ಪಡ್ತಾರೆ ಅಂಥವರು, ಅವರು ಆಶೀರ್ವಾದವನ್ನು ಹೊಂದುವವರಾಗಿದ್ದಾರೆ. ಯಾವಾಗಲೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದಾರೆ. ಆದರೆ ಹೇಳ್ಬೋದು, ಇವತ್ತು ಬೇಕಾದಷ್ಟು ಅನಾಚಾರ ಮಾಡಿಕೊಂಡು ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ದೊಡ್ಡ ದೊಡ್ಡ ಮನೆ ಗಾಡಿಗಳು, ಕೋಟೇಶ್ವರರು ಆಗಿದ್ದಾರೆ. ನೋಡಪ್ಪ, ಅವ್ರು ಹಾಗಿದ್ದಾರೆ, ಆಗ ನಾವು ಮಾತ್ರ ಹೇಗೆ, ನಾವು ಇನ್ನೂ ದೇವರೇ ದೇವರೇ ಅಂತೇಳಿ ಬಡವರಾಗಿದ್ದೇವೆ. ಅಥವಾ ಬೇರೆಯವರು ಕೂಡ ಹೀಯಾಳಿಸ್ಬೋದು, ನೋಡು ದೇವರೇ ದೇವರೇ ಅಂತೇಳಿ ಅವ್ರು ಯಾಕೆ ಹೀಗಿರ್ಬೇಕು, ನೋಡು ಅವರೇ ಆಗಿದ್ದಾನೆ, ಅವನು ಹಾಗೆ ಮಾಡಿಲ್ವಾ, ಹೀಗೆ ಮಾಡಿಲ್ವಾ, ಉದ್ಧಾರ ಆಗಿಲ್ವಾ ಅಂತ. ಆದರೆ ಅವರಿಗೆ ನ್ಯಾಯ ತೀರ್ಪಾಗಿ ಹೋಗಿದೆ. ಆದುದರಿಂದ ಅವರು ಏನು ಮಾಡ್ತಾರೆ, ಲೋಕವನ್ನು ಹಿಂಬಾಲಿಸಿ ನಡೀತಾರೆ. ಅವರಿಗೆ ತೀರ್ಪು ಆಗಿ ಹೋಗಿದೆ. ದೇವರವರನ್ನು ಕೈ ಬಿಟ್ಟಿದ್ದಾರೆ. ನ್ಯಾಯ ತೀರ್ಪಿನ ದಿವಸ ಆತ್ಮ ನೇರವಾಗಿ ಅದಕ್ಕೆ ತೀರ್ಪು ಆಗಿ ಹೋಗಿದೆ ಎಂಬುದಾಗಿ ಪರಮಾತ್ಮನ ಮಾತು ಚೆನ್ನಾಗಿ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದ್ದರಿಂದ ಇತರರನ್ನು ನಾವು ನೋಡಬಾರದು. ದೇವರು ನಮಗೆ ಇತರರ ಮೂಲಕ ಸತ್ಯವನ್ನು, ದೇವರ ವಿಷಯವನ್ನು ತಿಳಿಯಪಡಿಸಿದ ಮೇಲೆ ನಾವು ದೇವರ ಮಾತಿಗೆ ಮೊರೆ ಹೊಕ್ಕು ಹೋದರೆ ಮಾತ್ರ ನಮಗೆ ಈ ಲೋಕದಲ್ಲಿಯೂ ಶಾಂತಿ ಸಮಾಧಾನ. ನಾಡಿದ್ದು ನ್ಯಾಯ ತೀರ್ಪಿನ ದಿವಸ ದೇವರು ಬೆಂಕಿಯ ಮಧ್ಯದಲ್ಲಿ ಭೂಲೋಕಕ್ಕೆ ಬರುವಾಗ ಅವತ್ತು ದೇವರ ಬಳಗಡೆಯಲ್ಲಿ ನಿಂತು ಪರಲೋಕಕ್ಕೆ, ಅಂದರೆ ಕೈಲಾಸಕ್ಕೆ, ವೈಕುಂಠಕ್ಕೆ, ಅಂದರೆ ಶಿವನ ಬಳಿಗೆ, ಅಂದರೆ ಅಲ್ಲಾಹನ ಬಳಿಗೆ ಹೋಗಲು ಸಾಧ್ಯ. ಈ ಲೋಕದಲ್ಲಿ ಎಂಥ ಕೋಟೇಶ್ವರನಾದರೂ ಕೂಡ ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ನಾಮವನ್ನು ಪ್ರೀತಿಸುವವರು ನಿನ್ನಲ್ಲಿ ಉಲ್ಲಾಸ ಪಡುವವರು. ನೋಡಿ, ನಿಮ್ಮ ದೇವರ ಹೆಸರನ್ನು ಯಾರು ಪ್ರೀತಿ ಮಾಡ್ತಾರೋ, ಬರೀ ಹೆಸರನ್ನು ಮಾತ್ರ, ಸರ್ವ ಸೃಷ್ಟಿಕರ್ತನಾದ ದೇವರ ಹೆಸರನ್ನು, ಅವರ ಹೆಸರು ನಾನಾ ಥರದ ವಿಗ್ರಹ, ಪೂಜೆ ಪುಸ್ಕಾರ, ಮಾಯ ಮಂತ್ರ, ಜ್ಯೋತಿಷ ಏನೇ ಹೇಳಿದ್ರು, ಏನೇ ಮಾಡಿದ್ರು ಅವರೆಲ್ಲ ಶಿಕ್ಷೆಗೆ ಒಳಗಾಗಿದ್ದಾರೆ, ದೇವರ ಕೋಪಕ್ಕೆ ಒಳಗಾಗಿದ್ದಾರೆ. ಅದು ಯಾವಾಗಲೂ ಶಾಂತಿ ಸಮಾಧಾನ ಕೊಡುವುದಿಲ್ಲ. ಸರ್ವ ಸೃಷ್ಟಿಕರ್ತನಾದ ದೇವರಿಗೆ ರೂಪ ಇದೆಯಾ? ಈಗ ರೂಪ ಇಲ್ಲ. ಅವರು ಅಗ್ನಿಸ್ತಂಭ, ಮೇಘಸ್ತಂಭ ಅಂದರೆ ಬೆಂಕಿಯ ರೂಪವಾಗಿದ್ದಾರೆ, ಮೋಡದ ರೂಪವಾಗಿದ್ದಾರೆ, ಗಾಳಿಯ ರೂಪವಾಗಿದ್ದಾರೆ, ಅವರು ನೆರಳಿನ ರೂಪವಾಗಿದ್ದಾರೆ.
ಹೇಳಿದ್ದಾರೆ. ಮನುಷ್ಯನ ಅವತಾರವೆತ್ತಿ ಬಂದರು, ಹೋದರು, ಆಗ ಮಾತಾಡಿದರು, ತಿರುಗಾಡಿದರು, ಓಡಾಡಿದರು, ಊಟ ಮಾಡಿದರು, ಎಲ್ಲವನ್ನ ತಿಳಿಯಪಡಿಸಿದರು. ನಾನು ಬೇಗನೆ ಬರುತ್ತೇನೆ ಎಂಬುದಾಗಿ ಹೇಳಿ ಮೇಲೆ ಹೋದರು. ಅಂದರೆ ವೈಕುಂಠಕ್ಕೆ, ಕೈಲಾಸಕ್ಕೆ, ಅಂದರೆ ಪರಲೋಕಕ್ಕೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದುವೇ ಎಲ್ಲ ಗ್ರಂಥಗಳು ಕೂಡ ತಿಳಿಸಲ್ಪಡುವಂಥದ್ದು ಇದುವೇ ಆಗಿದೆ. ಹಾಗೆ ದೇವರ ನಾಮಕ್ಕೆ ಮಾತ್ರ ನಮಸ್ಕಾರ ಮಾಡಿಕೊಂಡು ಸೃಷ್ಟಿಯ ನಿಯಮವನ್ನು ನೋಡಿಕೊಂಡು ದೇವರ ಮೇಲೆ ಭರವಸೆ ಇಟ್ಟು ಜೀವಿಸಿ ಉಲ್ಲಾಸಗೊಳ್ಳುವರು. ಅದು ಇವತ್ತು ಅನೇಕ ದೇವರ ಹೆಸರಿನ ಸತ್ಯ ದೇವರನ್ನು ಹೇಳಿಕೊಂಡು ವಿಗ್ರಹಗಳನ್ನು ಮಾಡಿಕೊಂಡು ಅದನ್ನು ಆರಾಧನೆ ಪೂಜೆ ಮಾಡೋದು, ಅದಕ್ಕೆ ಅಡ್ಡ ಬೀಳೋದು, ಅದಕ್ಕೆ ಗಂಧ ಧೂಪ ಊದುಗಡ್ಡಿಸು, ಏನೂ ಪ್ರಯೋಜನ ಇಲ್ಲ. ಮಾತಿಗೆ ವಿಧೇಯರಾಗಿ ಜೀವಿಸಬೇಕು, ಕೃತಜ್ಞತಾ ಧನ್ಯವಾದ ಹೇಳಬೇಕು. ಅದರಂತೆ ನಡೆದಾಗ ಮಾತ್ರ ಸರ್ವ ಸೃಷ್ಟಿಕರ್ತನಾದ ದೇವರಿಗೆ ಅಂಥವರ ಮೇಲೆ ಪ್ರೀತಿ, ಅಂಥವರು ಮಾತ್ರ ದೇವರಲ್ಲಿ ಉಲ್ಲಾಸಗೊಳಿಸ್ತಾರೆ, ಅಂಥವರ ಸ್ತೋತ್ರ ಮಾತ್ರ ದೇವರಿಗೆ ಬೇಕೆಂಬುದಾಗಿ ಬೈಬಲ್ ಕೂಡ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಬೈಬಲ್ ಯೋಹನ್ನ 4ನೇ ಅಧ್ಯಾಯ 24ನೇ ವಚನ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಕೀರ್ತನೆಗಳಲ್ಲಿ 5ನೇ ಕೀರ್ತನೆ ಮುಕ್ತಾಯವಾಯಿತು. ಇದು 6ನೇ ಕೀರ್ತನೆಗೆ ಹೋಗೋಣ. ಯೆಹೋವನೇ, ಕೋಪದಿಂದ ನನ್ನನ್ನು ಶಿಕ್ಷಿಸಬೇಡ, ರೋಷದಿಂದ ದಂಡಿಸಬೇಡ. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಒಂದೊಂದು ಕೋಪಗಳು ಬರುವಾಗ ದೇವರೇ, ಒಂದೊಂದು ನಮ್ಮ ಜೀವಿತದಲ್ಲಿ ಕಷ್ಟ ಸಂಕಟ ದುಃಖಗಳು ಬರುವಾಗ ಯಾಕೆ ಕಷ್ಟ ಸಂಕಟ ದುಃಖ ಬಂತು? ದೇವರೇ ನಮ್ಮನ್ನು ಕೋಪದಿಂದ ಶಿಕ್ಷಿಸ್ತಾ ಇದ್ದಾರಾ, ದಂಡಿಸ್ತಾ ಇದ್ದಾರಾ ಅಂತೇಳಿ ದಾವೀದ ಅರಸರು ಈ ಹಾಡನ್ನು ಹಾಡಿದ್ದಾರೆ. ಹಾಡಿನ ಮೂಲಕ ದೇವರಲ್ಲಿ ಪ್ರಾರ್ಥಿಸಿದ್ದಾರೆ. ಹಾಗೆ ನಾವು ಕೂಡ ಕಷ್ಟ ಸಂಕಟ ದುಃಖಗಳು ಬಂದಾಗ ದೇವರೇ, ನಾನು ಏನು ತಪ್ಪು ಮಾಡಿದೆ, ಶಿಕ್ಷಿಸಬೇಡಪ್ಪ, ನನ್ನನ್ನು ದ್ವೇಷ ಮಾಡಬೇಡ, ರೋಷದಿಂದ ನನ್ನನ್ನು ದಂಡಿಸಬೇಡ ಅಂತೇಳಿ ನಾವು ಕೂಡ ನನ್ನ ಕ್ಷಮಿಸು ಅಂತೇಳಿ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳಬೇಕಾಗಿದೆ. ಪ್ರತಿಯೊಂದು ಕಷ್ಟ ಸಂಕಟ ದುಃಖಗಳು ಬಂದಾಗ ನಾವು ಅದನ್ನು ಯೋಚನೆ ಮಾಡಬೇಕು. ನಾವು ಎಲ್ಲಿ ತಪ್ಪಿ ಹೋಗಿದ್ದೇವೆ, ಯಾಕೆ ಕಷ್ಟ ಬಂತು, ಏನು ಬಂತು? ಮತ್ತು ಅದಕ್ಕೆ 10 ದಶಾಜ್ಞೆಗಳು ಯಾವಾಗಲೂ ನಮ್ಮ ಹೃದಯದಲ್ಲಿ ಇರಬೇಕು, ಮನಸ್ಸಿನಲ್ಲಿ ಯೋಚನೆಯಲ್ಲಿ ಇರಬೇಕು ಅಂತ ಹೇಳುವಂಥದ್ದು. ಅದುವೇ 10 ಆಜ್ಞೆಗಳು ನಮ್ಮ ಪಾಪಗಳನ್ನು ತೋರಿಸಿಕೊಡುವಂಥದ್ದು ಹೊರತು ನಮಗೆ ಅದು ರಕ್ಷಣೆ ಕೊಡುವಂಥದ್ದಲ್ಲ. ಅದಕ್ಕೆ ರಕ್ಷಣೆ ಆ ಪಾಪಗಳನ್ನ ಬಿಟ್ಟು ದೇವರಲ್ಲಿ ಪಶ್ಚಾತ್ತಾಪ ಪಟ್ಟು ಮುಂದೆ ನಾವು ಜೀವಿಸಿದರೆ ಮಾತ್ರ ನಮಗೆ ಆಶೀರ್ವಾದ. ದೇವರ ನಂಬಿಕೆ ಸ್ತೋತ್ರವಾಗಲಿ. ಅದಕ್ಕೆ 10 ದಶಾಜ್ಞೆಗಳನ್ನು ದೇವರು ಮೋಶೆಯ ಮೂಲಕ ಸೀನಾಯಿ ಬೆಟ್ಟದಲ್ಲಿ ಕೊಟ್ಟಿದ್ದು. ದೇವರ ನಂಬಿಕೆ ಸ್ತೋತ್ರ. 6:2 ಯೆಹೋವನೇ ಕನಿಕರಿಸು, ನಾನು ನಿಶಕ್ತನಾಗಿ ಹೋಗಿದ್ದೇನೆ. ಯೆಹೋವನೇ ವಾಸಿ ಮಾಡು, ನನ್ನ ಎಲುಬುಗಳೆಲ್ಲ ತತ್ತರಿಸುತ್ತಿವೆ. ನೋಡಿ, ದಾವೀದರು ಕೂಡ ಕಷ್ಟ ಬಂದಾಗ ಪ್ರಾರ್ಥಿಸಿದ್ರು, ಅವರಿಗೂ ಬಂತು. ಅವರು ಎಷ್ಟೇ ಆದುಕೊಂಡ್ರು, ಅಷ್ಟೇ ಆಶೀರ್ವಾದ ಇದ್ರೂ ಕೂಡ ನನ್ನ ಮೇಲೆ ಕನಿಕರ ನೋಡು, ನಾನು ಬಲ ಇಲ್ಲದವನು ಆಗಿದ್ದೇನೆ, ನನ್ನನ್ನು ನೀನು ವಾಸ ಮಾಡು, ನಾನು ಇಂಥ ಕಾಯಿಲೆಯಲ್ಲಿ ಬಿದ್ದಿದ್ದೇನೆ, ನನ್ನ ಎಲುಬುಗಳೆಲ್ಲ ತತ್ತರಿಸ್ತಾ ಇವೆ, ನನ್ನ ಎಲುಬುಗಳಿಗೂ ನೋವು ಬಂದು ಹೋಗಿದೆ, ದೇವರೇ ನನ್ನನ್ನು ಗುಣಪಡಿಸುವಂತ ದೇವರಲ್ಲಿ ಮೊರೆ ಇಟ್ಟರು. ಹಾಗೆ ಯಾವುದೇ ಕಷ್ಟ ಸಂಕಟ ದುಃಖಗಳು ಎಂಥ ಕಾಯಿಲೆಗಳೇ ಬರಲಿ, ಒಂದು ವೇಳೆ ನಾವು ಮಾಡಿದಂಥ ಪಾಪಗಳು, ಮಾಡ್ತಿರುವ ಪಾಪಗಳು ಅಥವಾ ಜೀವಿತ ಕಾಲದಲ್ಲಿ ದೇವರ ದರ್ಶನವಾದ ಮೇಲೆ ದೇವರನ್ನು ಇತರರ ಮೂಲಕ ತಿಳಿಯಪಡಿಸಿದ ಮೇಲೆ ಮತ್ತು ನಮ್ಮ ನಡೆ ನುಡಿ ಕ್ರಿಯೆ ಯೋಚನೆಗಳು ದೇವರಿಗೆ ವಿರುದ್ಧವಾಗಿ ಬರುತ್ತವೆ ಈ ರೀತಿಯಲ್ಲಿ, ಅಥವಾ ನಮ್ಮನ್ನು ಸಹ ದೇವರು ಶೋಧನೆಯು ಕೂಡ ಒಳಪಡಿಸ್ತಾರೆ. ಆಗ ದೇವರಿಗೆ ನಾವು ಏನು ಮಾಡಬೇಕಲ್ಲಿ ದೂಷಣೆ ಮಾಡಬಾರ್ದು. ದಾವೀದ ಅರಸರು ನೋಡಿ, ದೊಡ್ಡ ಆಸ್ತಿವಂತ, ಕಡೆಗೆ ಏನಾಯ್ತು, ಅದೀಗ ಕಷ್ಟ ಸಂಕಟ ದುಃಖಗಳು ಬಂದಾಗ ಮಕ್ಕಳನ್ನು ಕೊಂದರು, ಆಸ್ತಿಯನ್ನೆಲ್ಲ ವಿರೋಧಿಗಳು ಸುಟ್ಟು ಹಾಕಿದ್ರು, ಹೆಂಡತಿ ಬಿಟ್ಟು ಹೋದ್ಲು, ಕೆಸರು ಗುಂಡಿಯಲ್ಲಿ ಬಿದ್ದು ಪಾದದಿಂದ ನೆತ್ತವರೆಗೆ ಕೆಟ್ಟ ಕೆಟ್ಟ ಹುಣ್ಣುಗಳು ಬಾಧಿಸಿದ್ರು. ಆದರೂ ದಾವೀದ ಅರಸರು ಏನು ಮಾಡಿದ್ರು, ಅವನ ಸ್ನೇಹಿತರು ವಿರೋಧಿಗಳೆಲ್ಲ ಎಷ್ಟೇ ವಿರೋಧ ಬಂದರೂ ದೇವರನ್ನು ಬಿಟ್ಟುಕೊಳ್ಳಿಲ್ಲ. ದೇವರಿಗೆ ಘನತೆ ಗೌರವವನ್ನು ಸಲ್ಲಿಸಿದ, ದೇವರೇ ಕೊಟ್ಟ, ದೇವರೇ ತಗೊಂಡು ಹೋದಂಥ ಒಂದೇ ಭರವಸೆಯಲ್ಲಿ ನಿಂತ. ಅದು ನಮ್ಮಲ್ಲಿ ಇರಬೇಕು. ಅದನ್ನೇ ಇಲ್ಲಿ ತಿಳಿಸುವಂಥದ್ದು. ನನಗೆ ಹೀಗಾಗಿದೆಯಪ್ಪ, ನೀನೇ ಯಾಕೆ ಹೀಗೆ, ನನ್ನ ಮೇಲೆ ಕೋಪಗೊಳ್ಳಬೇಡ, ನನ್ನನ್ನು ರಕ್ಷಿಸು, ನನ್ನನ್ನು ದಂಡಿಸಬೇಡ ಅಂತೇಳಿ ನಾವು ಇದೇ ರೀತಿ ದೇವರಿಗೆ ಮೊರೆ ಇಡಬೇಕು ಅಂತ ಇದೊಂದು ಉದಾಹರಣೆಯಾಗಿದೆ. 3ನೇ ವಚನ 6:3 ನನ್ನ ಪ್ರಾಣವು ಸಹ ಬಹಳವಾಗಿ ತತ್ತರಿಸುತ್ತಿದೆ. ನೋಡಿ, ನನ್ನ ಪ್ರಾಣ ಶರೀರದ ಮೇಲೆ ಅಂತೂ ಹೀಗೆ ಬಂತು, ನನ್ನ ಪ್ರಾಣ ಕೂಡ ತತ್ತರಿಸ್ತಾ ಇದೆ. ಯಾಕಪ್ಪ ಹೀಗೆ, ಏನಾಯ್ತೋ ಏನೋ ಅಂತ ಹೇಳುವಂಥದ್ದು. ಇದನ್ನು ಕೂಡ ನಾವು ದೇವರಿಗೆ ಒಪ್ಪಿಸಿಕೊಡ್ಬೇಕು.
ಯೆಹೋವನೇ, ಎಷ್ಟರವರೆಗೂ ನನ್ನ ಕೈ ಬಿಟ್ಟಿರುವಿ? ನೋಡೋದಷ್ಟು ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಿದ್ರು ಕೂಡ ನಾನು ಎಷ್ಟರವರೆಗೆ ಇದನ್ನು ಸಹಿಸಿಕೊಳ್ಬೇಕು, ಏನು ಮಾಡಬೇಕು ಅಂತೇಳಿ ಬಹಳ ಬೇಸರದಿಂದ ಪ್ರಾರ್ಥಿಸಿದರು. ಆಗ ದಾವೀದನಿಗೆ ಬಂದಂಥ ಕಷ್ಟಗಳು, ಯೋಬನಿಗೆ ಬಂದಂಥ ಕಷ್ಟಗಳು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಬಂದಿಲ್ಲ. ಆದರೆ ದೇವರನ್ನು ಹಿಂಬಾಲಿಸುವುದಾದರೆ ಖಂಡಿತವಾಗಿ ನಮ್ಗೆ ಏನಾಗ್ತದೆ, ದೇವರು ಅದನ್ನು ರಕ್ಷಿಸುವವರಾಗಿದ್ದಾರೆ. ಹಾಗೆ ಇದು ನಮ್ಮ ಜೀವಿತಕ್ಕೂ ಕೂಡ ಹೆಂಡತಿಯಿಂದ ಬರ್ಬೋದು, ಮಕ್ಕಳಿಂದ ಬರ್ಬೋದು, ತಂದೆ ತಾಯಿ, ಕುಟುಂಬ, ಬಂಧು ಬಳಗ, ಇತರರಿಂದ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಾನಾ ರೀತಿ ಕಷ್ಟಗಳು ಬರ್ಬೋದು. ಆ ಸಮಯದಲ್ಲಿ ನಾವು ದೇವರಿಗೆ ಮೊರೆ ಇಡಬೇಕು ಹೊರತು ಇದು ಯಾಕಪ್ಪ, ಇದು ಯಾಕೆ, ನಮ್ಮ ಹಿಂದಿನ ಜೀವಿತ ಹಾಗೆ ಇತ್ತು, ಹೀಗೆ ಇತ್ತು, ನಾವು ಚೆನ್ನಾಗಿತ್ತು ಅಂತೇಳಿ ನಾವು ಯಾವಾಗಲೂ ದೇವರನ್ನ ದೂಷಿಸಬಾರದು, ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ಳಬಾರದು. ಇದು ಹಿಂದೆ ಇಸ್ರಾಯೇಲರನ್ನು ನಡೆಸುವಾಗ ದೇವರಿಗೆ ಯೆರೆಮೀಯನ ಮೂಲಕ ಇಸ್ರಾಯೇಲರಿಗೆ ಮುಂದೆ ಈ ರೀತಿ ನಡ್ಕೊಳ್ಳಿ ಅಂತ ಹೇಳಿದಾಗ ಅವರು ಸ್ವಲ್ಪ ದಿವಸ ನಡ್ಕೊಂಡ್ರು. ಆಮೇಲೆ ಇಸ್ರಾಯೇಲರ ಹೆಂಡತಿಯರು ಯೆರೆಮೀಯನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದರು. ನೀನು ನಮಗೆ ಬೋಧನೆ ಮಾಡಬೇಡ, ನಿನ್ನ ಬೋಧನೆಯನ್ನು ನಾವು ಕೇಳುವುದಿಲ್ಲ. ಮೊದಲು ನಾವು ಆ ಬಾಲ್ ದೇವತೆಗೆ ಹೋಳಿಗೆಯನ್ನು ಅರ್ಪಿಸಿ ಉಂಡುತ್ತಿರುವಾಗ ಗಂಡ ಹೆಂಡತಿ ಮಕ್ಕಳು ಬಹಳ ಸಂತೋಷವಾಗಿದ್ದೆವು. ಈಗ ನಮಗೆ ಯಾಕೆ ಕಷ್ಟ, ನಿನ್ನ ಬೋಧನೆಯನ್ನು ನಾವು ಕೇಳುವುದಿಲ್ಲ ಅಂತೇಳಿ ಯೆರೆಮೀಯನಿಗೆ ತಿರುಗಿ ಬಿದ್ದರು. ಇಸ್ರಾಯೇಲರನ್ನು ಅಂತ ಕಷ್ಟ, ಸಂಕಟ, ದುಷ್ಟ ರಾಷ್ಟ್ರ ಅರಸನ ಕೈಯಿಂದ ಬಿಡುಗಡೆ ಮಾಡಿಕೊಂಡು ಬಂದಾಗ ಆಗ ಯೆರೆಮೀಯನು ಆಯಿತು ಅಂತೇಳಿ ಸುಮ್ಮನೆ ಆದ. ಕಡೆಗೆ ದೇವರು ಅಂಥವರನ್ನು ಏನು ಮಾಡಿದ್ರು, ಅವರ ವಿರೋಧಿಗಳ ಕೈಗೆ ಸಿಕ್ಕಿಸಿ ಕೊಟ್ಟು, ಅಂದರೆ ಫಿಲಿಷ್ಟಿಯರ ಕೈಗೆ ಒಪ್ಪಿಸಿ ಕೊಟ್ಟು ಬಹಳ ಶಿಕ್ಷೆಗೊಳಪಡಿಸಿದ್ರು. ಬಹಳ ಶಿಕ್ಷೆ ಅಂದರೆ ಅಂತಿಂಥ ಶಿಕ್ಷೆ ಎಲ್ಲ ಅವರಿಗೆ ವಿರೋಧಿಗಳ ಕೈಯಲ್ಲಿ. ಕೊನೆಗೆ ಶರಣಾದರು. ಅದೇ ರೀತಿ ದೇವರಿಗೆ ವಿರುದ್ಧವಾಗಿ ಬಂದರೆ ದಂಡಿಸಲು ವಿರೋಧಿಗಳ ಕೈಗೆ ಒಪ್ಪಿಸ್ತಾರೆ, ಸೈತಾನನ ಕೈಗೆ ಒಪ್ಪಿಸ್ತಾನೆ, ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರಗಳು. ಆದ್ದರಿಂದ ದೇವರ ದರ್ಶನ ಆದವರು, ದೇವರ ವಾಕ್ಯವನ್ನು ಕೇಳ್ತಾ ಇರುವವರು, ದೇವರು ಯಾವುದೇ ಕಾರಣಕ್ಕೂ ನಾಶವಾಗಬಾರ್ದು, ಒಳ್ಳೆ ರೀತಿಯಲ್ಲಿ ಜೀವಿಸಬೇಕು ಅಂತ ಹೇಳುವಂಥ ಯೋಚನೆಯಿಂದಲೇ ದರ್ಶನ ಕೊಡುವಂಥದ್ದು. ಖಂಡಿತವಾಗಿ ಹಿಂದಿರುಗಿ ಹೋಗಬಾರದು. ಒಂದು ವೇಳೆ ಹೋದರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ನಡೆದು ಹೋಗಿದೆ, ಈಗಲೂ ನಡೆಯುತ್ತದೆ ಇದೆ. ದೇವರ ನಾಮಕ್ಕೆ ಸ್ತೋತ್ರ. 6ನೇ ಅಧ್ಯಾಯ 3ನೇ ವಚನ. ಯೆಹೋವನೇ, ನನ್ನ ಪ್ರಾಣವು ಸಹ ಬಹಳವಾಗಿ ತತ್ತರಿಸುತ್ತಿದೆ. ಇದು ಯೆಹೋವನೇ, ಎಷ್ಟರವರೆಗೆ ನನ್ನ ಕೈ ಬಿಟ್ಟಿರುವಿ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಈಗಾಗಲೇ ತಿಳಿದುಕೊಂಡಿದ್ದೇವೆ. 4ನೇ ವಚನ. ಯೆಹೋವನೇ, ಅಭಿಮುಖನಾಗಿ ನನ್ನನ್ನು ಬಿಡಿಸು, ನಿನ್ನ ಕೃಪೆಯ ನಿಮಿತ್ತವೇ ನನ್ನನ್ನು ರಕ್ಷಿಸು. ದೇವರೇ, ನನ್ನಿಂದ ಒಂದು ವೇಳೆ ನೀನು ನಿನ್ನ ಮುಖವನ್ನು ತಿರುಗಿಸಿದ್ದರೆ ಖಂಡಿತವಾಗಿ ನನ್ನನ್ನು ಏನು ಮಾಡು, ನೀನು ನನ್ನನ್ನು ಬಿಡಿಸು. ಆ ಕಷ್ಟ, ಸಂಕಟ, ದುಃಖಗಳಿಂದ ನನ್ನನ್ನು ನೀನು ಬಿಡಿಸು. ನಿನ್ನ ಕೃಪೆಯ ನಿಮಿತ್ತವೇ ನನ್ನನ್ನು ರಕ್ಷಿಸು. ನಿನ್ನ ಪ್ರೀತಿ ಸಹಾಯದಿಂದಲೇ ನನ್ನನ್ನು ರಕ್ಷಿಸಪ್ಪ. ನಿನ್ನ ರಕ್ಷಣೆ ಇಲ್ಲದೆ ನಮಗೆ ಏನು ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ದಾವೀದರು ಕಷ್ಟ ಕಾಲದಲ್ಲಿ ಪ್ರಾರ್ಥಿಸಿದರು. ಹಾಗೆ ನಮ್ಮ ಕಷ್ಟ ಕಾಲದಲ್ಲಿ ಕೂಡ ನಾವು ದೇವರಲ್ಲಿ ಹೀಗೆ ಪ್ರಾರ್ಥಿಸುವವರಾಗಿರಬೇಕು. 5. ಮೃತರಿಗೆ ನಿನ್ನ ಜ್ಞಾಪಕವಿರುವುದಿಲ್ಲವಲ್ಲ, ಪಾತಾಳದಲ್ಲಿ ನಿನ್ನನ್ನು ಸ್ತುತಿಸುವವರು ಯಾರು? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೃತರಿಗೆ ನಿನ್ನ ಜ್ಞಾಪಕವಿರುವುದಿಲ್ಲವಲ್ಲ. ಈಗ ಸತ್ತವರಿಗೆ ಏನಾದರೂ ದೇವರ ಯೋಚನೆ ಇದೆಯಾ? ಏನಾಗ್ತದೆ, ಏನು ಹೋಗ್ತದೆ ಅಂತ ಏನಾದರೂ ಇದೆಯಾ? ಏನಿಲ್ಲ. ಅವ್ರದಲ್ಲಿಗೆ ಮುಗಿದು ಹೋಯಿತು. ಇನ್ನು ಕೊನೆಗೆ ಅವರಿಗೆ ನ್ಯಾಯ ತೀರ್ಪು ಒಂದೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದಕ್ಕೆ ಹೇಳುವಂಥದ್ದು, ಅನೇಕರು ಸತ್ತ ಮೇಲೆ ಅವರಿಗೆ ಊಟ ಕೊಡೋದು, ಬಿರಿಯಾನಿ ಕೊಡೋದು, ಮಾಂಸ ಕೊಡೋದು, ಪಾಯಸ ಇಡೋದು, ಮದ್ಯಪಾನ ಕೊಡುವಂಥದ್ದು, ಆಮೇಲೆ ಬಿರಿಯಾನಿ ಇಡುವಂಥದ್ದು, ಬಟ್ಟೆ ಇಡುವಂಥದ್ದು, ಪೂಜೆ ಪುಸ್ಕಾರ ಮಾಡುವಂಥದ್ದು ಯಾವುದಿಲ್ಲ. ಇದನ್ನೇ ಕೂಡ ಹಿಂದಿನ ಒಂದು ಸಂದೇಶದಲ್ಲಿ ಕೂಡ ತಿಳಿಸಿದ್ದು. ಈಗ ಅವರು ಸಾಯುವವರೆಗೆ, ಅದಕ್ಕೆ ಹೇಳಿದ್ದು ಪ್ರಸಂಗಿ 12ನೇ ಅಧ್ಯಾಯ 1ನೇ ವಚನದಲ್ಲಿ, ಕಷ್ಟದ ದಿವಸಗಳು ಸಮೀಪಿಸುವುದರ ಒಳಗಾಗಿ ನಿನ್ನ ಯೌವನದಲ್ಲಿಯೇ ಸೃಷ್ಟಿಕರ್ತನನ್ನು ಸ್ಮರಿಸದೆ ಇರಬೇಡ. ಅದೇ ಪ್ರಸಂಗಿ 12ನೇ ಅಧ್ಯಾಯ 2ನೇ ವಚನದಲ್ಲಿ ಓದುವಾಗ, ನಮ್ಮ ಆತ್ಮವು ದೇವರಿಂದ ಬಂತು, ಅದು ವಾಪಸ್ಸು ದೇವರ ಬಳಿಗೆ ಹೋಗುವುದರ ಒಳಗಾಗಿ ನಾವು ದೇವರನ್ನ ಸ್ಮರಿಸಿ ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಬೇಕು, ಇಲ್ಲದ್ರೆ ಶಿಕ್ಷೆಗೆ ಒಳಗಾಗ್ತೀವಿ ಅಂತೇಳಿ. ಅದಕ್ಕೆ 2 ಕೊರಿಂಥ 5ನೇ ಅಧ್ಯಾಯ 10ನೇ ವಚನದಲ್ಲಿ ಅಪೊಸ್ತಲನಾದ ಪೌಲರು ಕೂಡ ದೇವರ ಮನುಷ್ಯೊಬ್ಬ ಹೇಳಿದ್ದಾನೆ, ಜೀವಿತ ಕಾಲದಲ್ಲಿ ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಯೇಸು ಕ್ರಿಸ್ತನಂದರೆ ಪರಮಾತ್ಮ ಭಗವಂತನ ನ್ಯಾಯಾಸನದ ಮುಂದೆ ನಾವು ನ್ಯಾಯ ತೀರ್ಪಿಗೆ ನಿಲ್ಲಲೇಬೇಕು. ಅಂದರೆ ಸ್ವರ್ಗ ನರಕ ಅಂತ ಹೇಳುವಂಥ ತೀರ್ಪಿಗೆ, ಈ ಜ್ಞಾಪಕಕ್ಕೆ ಯಾರು ಇಲ್ಲ. ದೇವರೊಂದು ಜ್ಞಾನ ಯಾರಿಗೆ ಕೊಟ್ಟಿದ್ದಾರೆ ಅವರಿಗೆ ಮಾತ್ರ ಗೊತ್ತು. ಸರಿಯಾಗಿ ದೇವರ ಒಂದು ತಿಳುವಳಿಕೆಯನ್ನು ದೇವರು ಯಾರಿಗೆ ಹೇಳ್ತಾರೋ ಅವರಿಗೆ ಮಾತ್ರ ಗೊತ್ತು. ಎಲ್ಲರೂ ಇದನ್ನು ನಂಬೋರು ಅಲ್ಲವೇ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮೃತರಿಗೆ ನಿನ್ನ ಜ್ಞಾಪಕವಿರುವುದಿಲ್ಲವಲ್ಲ,
ಸತ್ತವರು ದೇವರನ್ನು ಸ್ತುತಿಸ್ತಾರ, ಕೊಂಡಾಡ್ತಾರ, ಏನಾದರೂ ಗೊತ್ತಿದೆಯೋ ಅವರಿಗೆ? ಇಲ್ಲ. ಹಾಗೆ ಇವತ್ತು ಅನೇಕರು ಜೀವಂತವಾಗಿದ್ದರೂ ಕೂಡ ಏನಾಗಿದೆ, ಎಷ್ಟೇ ಸತ್ಯವನ್ನು ತಿಳಿಸಿದ್ರು, ದೇವರ ಪರವಾಗಿ ಎಷ್ಟೇ ಸಾಕ್ಷಿ ಹೇಳಿದ್ರು, ಸೃಷ್ಟಿಯ ನಿಯಮದಲ್ಲಿ ಕೂಡ ತೋರಿಸಿಕೊಟ್ರು, ಕಣ್ಣು ಮುಂದೆ ಇದ್ದರೂ ಕೂಡ ಅವರು ಅದಕ್ಕೆ ಒಪ್ಪುವುದಿಲ್ಲ. ಬದಲಾಗಿ ವಿಗ್ರಹಗಳಿಗೆ ಪೂಜೆ, ಪುಸ್ಕಾರ, ಪ್ರಾಣಿ ಬಲಿ, ಮಾಯ, ಮಂತ್ರ, ಆ ದೇವರು, ಈ ದೇವರು, ಆ ಅಮ್ಮ, ಈ ಅಮ್ಮ, ಅಲ್ಲಿಗೆ ಓಡೋದು, ಇಲ್ಲಿಗೆ ಓಡೋದು, ಇಂಥವರೆಲ್ಲ ಏನಾಗಿದ್ದಾರೆ, ಸತ್ತವರಿಗೂ ಸಮಾನವಾಗಿದ್ದಾರೆ ಎಂಬುದಾಗಿ ದಾವೀದರಸರು ಆ ಅರ್ಥದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಪಾತಾಳದಲ್ಲಿ ನಿನ್ನನ್ನು ಸ್ತುತಿಸುವವರು ಯಾರು? ನಿಜವಾಗಿ ಸತ್ತವರು ಏನಾಗ್ತಾರೆ, ಅವರು ನರಕದ ದಿವಸ, ಅವರ ಆತ್ಮ ನ್ಯಾಯ ತೀರ್ಪಿನ ದಿವಸ ಅವರ ಆತ್ಮ ದೇವರಿಗೆ ವಿರುದ್ಧವಾಗಿ ನಡೆದವರ ಆತ್ಮ ಪಾತಾಳದಲ್ಲಿ ಹೋಗಿ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ನರಕ ಲೋಕದಲ್ಲಿ. ಅಲ್ಲಿ ನಿನ್ನನ್ನು ಸ್ತುತಿಸುವವರು ಯಾರು? ಮಣ್ಣೊಳಗೆ ಸಮಾಧಿ ಮಾಡ್ತಾರೆ, ಅಲ್ಲಿ ದೇವರನ್ನವರು ಕೊಂಡಾಡ್ತಾರ? ಸ್ತುತಿಸಲಿಕ್ಕೆ ಆಗ್ತದೋ? ಇಲ್ಲ. ಹಾಗಿರುವಾಗ ದಾವೀದರಸರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಸ್ತುತಿಸ್ತಾ ಇದ್ದೇನೆ, ಖಂಡಿತವಾಗಿ ನನ್ನನ್ನು ಬಿಡಿಸು, ರಕ್ಷಿಸು, ನಾನು ನಿನ್ನನ್ನು ಕೊಂಡಾಡಬೇಕು, ಸತ್ತ ಮೇಲೆ ಏನು ಮಾಡೋಕ್ಕೂ ಆಗುವುದಿಲ್ಲ ಎಂಬುದಾಗಿ ಇದು ನಾವು ಬಹಳ ಎಚ್ಚರವಾಗಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ನಮ್ಮ ಜೀವಿತ ಕಾಲದಲ್ಲಿ, ಹಳೆಯ ಜೀವಿತದಲ್ಲಿ ನಮ್ಮ ಹಿರಿಯರು, ನಾವು ಅನೇಕ ಪಾಪಗಳು ಮಾಡಿ ಹೋಗಿದ್ದರೆ ದೇವರನ್ನು ಇತರರ ಮೂಲಕ ನಮಗೆ ಸತ್ಯವನ್ನು ತಿಳಿಸ್ತಾ ಬರುವಾಗ ಅದಕ್ಕೆ ದೇವರ ಮಾತಿಗೆ ವಿಧೇಯರಾಗಿ ಕೆಟ್ಟದನ್ನು ತೊರೆದು ಬಿಟ್ಟು ಜೀವಿಸಿದರೆ ಮಾತ್ರ ಅವರು ಪರಿಶುದ್ಧರಾಗಿ ದೇವರ ಆಶೀರ್ವಾದವನ್ನು ಹೊಂದಿ ಮರಣ ಹೊಂದಿದರೆ ಮಾತ್ರ ನಾಡಿದ ನ್ಯಾಯ ತೀರ್ಪಿನ ದಿವಸ ದೇವರೊಂದಿಗೆ ಪರಲೋಕಕ್ಕೆಂದರೆ, ಕೈಲಾಸಕ್ಕೆಂದರೆ, ವೈಕುಂಠಕ್ಕೆ ಹೋಗಬಹುದು. ಇಲ್ಲದ್ರೆ ಖಂಡಿತವಾಗಿ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದ್ದು, ಪಾತಾಳದಲ್ಲಿ ನಿನ್ನ ಸ್ತುತಿಸುವವರು ಯಾರು? ಯಾರು ಇಲ್ಲ. ದೇವರ ನಮಗೆ ಸ್ತೋತ್ರಗಳೇ. ವಯಸ್ಸಾದ ಮೇಲೆ ಕೂಡ ಒಳ್ಳೆ ರೀತಿಯಲ್ಲಿ ಶಾಂತಿ ಸಮಾಧಾನದಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಜೀವಿಸಿ ಮರಣ ಹೊಂದಬೇಕಾದರೆ ಈ ದೇವರು ದರ್ಶನ ಕೊಟ್ಟ ಮೇಲೆ ನಾವು ಬಹಳ ಎಚ್ಚರವಾಗಿರಬೇಕು. ಅದರಲ್ಲಿ ವಿಶೇಷವಾಗಿ ಯೌವನ ಪ್ರಾಯದಲ್ಲಿ ಆದರೂ ಸ್ವಲ್ಪ ವಯಸ್ಸು ಹೋದರೂ ಕೂಡ ಮತ್ತೆ ದೇವರ ದರ್ಶನವಾದ ಮೇಲೆ ಬಹಳ ಎಚ್ಚರವಾಗಿರಬೇಕು. ಉದಾಹರಣೆಗೆ ನನಗೆ ಮೊದಲು ದೇವರ ದರ್ಶನ ಒಂದು ಪುಸ್ತಕದ ರೂಪದಲ್ಲಿ, ಒಂದು ಕಾರ್ಡಿನ ರೂಪದಲ್ಲಿ 16ನೇ ವರ್ಷದಲ್ಲಿ ಆಯಿತು. ಆಮೇಲೆ ಬರುತ್ತಾ 40ನೇ ವರ್ಷದಲ್ಲಿ ಸಂಪೂರ್ಣ ದೇವರ ದರ್ಶನ ಕೇರಳದಲ್ಲಿ ಆಯಿತು. ಆಮೇಲೆ ಕೂಡ ಬರ್ತಾ ವಿಶೇಷವಾದ ಜ್ಞಾನವನ್ನು, ಎಲ್ಲ ಗ್ರಂಥಗಳನ್ನು ಪರಿಶೋಧಿಸಿ ನೋಡಿದಾಗ, ದೇವರ ವಿಷಯವನ್ನು ತಿಳಿದುಕೊಂಡಾಗ ಎಲ್ಲದರ ಮೂಲಕವೂ ತಿಳಿದುಕೊಳ್ಳುವಂಥ ಜ್ಞಾನವನ್ನು ದೇವರು ಅನುಗ್ರಹಿಸಿದರು. ಅದುವೇ ಇವತ್ತು ದೇವರ ಪರವಾಗಿ ಸಾಕ್ಷಿ ಕೊಡುವಂಥದ್ದು, ಸತ್ಯವನ್ನು ಉಪದೇಶ ಮಾಡುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ದಾವೀದರಸರು ಕೂಡ ಇಲ್ಲಿ ಹೇಳಿದನೆಂದರೆ, ಮೃತರಿಗೆ ನಿನ್ನ ಜ್ಞಾಪಕ ಇರುವುದಿಲ್ಲ, ಪಾತಾಳದಿಂದ ಸ್ತುತಿಸುವವರು ಯಾರು? ದೇವರೇ, ನಾನು ಮರಣ ಹೊಂದೋದಕ್ಕಿಂತ ಮೊದಲೇ ನಿನ್ನನ್ನು ಸ್ತುತಿಸಿ ನಿನಗೆ ಸ್ತೋತ್ರ ಸಲ್ಲಿಸಿ ನಾನು ಭೂಲೋಕದ ಜೀವನವನ್ನು ಅಂತ್ಯಗೊಳಿಸ್ಬೇಕಪ್ಪ, ಸತ್ತ ಮೇಲೆ ಏನು ಮಾಡೋಕ್ಕೂ ಆಗೋದಿಲ್ಲ ಅಲ್ಲ ಅಂತ ಇದು ಕೂಡ ನಾವು ಚೆನ್ನಾಗಿ ಯೋಚನೆಯಲ್ಲಿ ಇಟ್ಟುಕೊಳ್ಬೇಕಾಗ್ತದೆ. ಜೀವಿತ ಕಾಲದಲ್ಲಿ ದೇವರು ತಿಳಿಸಿದಾಗ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಸ್ತುತಿಸಿ, ಸ್ತೋತ್ರ ಹೇಳಿಸಿ, ಒಂದು ನಮಸ್ಕಾರ ಹೇಳಿ, ಕೃತಜ್ಞತೆ ಹೇಳಿ, ಧನ್ಯವಾದ ಹೇಳಿ ನಾವು ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಲು ಪ್ರಯತ್ನ ಮಾಡಬೇಕು. ಅದಕ್ಕೆ ದೇವರು ನಮಗೆ ಸಹಾಯ ಮಾಡುವಂಥದ್ದು. 6ನೇ ವಚನ 6:6 ನಾನು ನರಳಿ ದಣಿದಿದ್ದೇನೆ, ಪ್ರತಿ ರಾತ್ರಿಯೂ ನನ್ನ ಕಣ್ಣೀರಿನಿಂದ ಮಂಚವು ತೇಲಾಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿದಿನ ನರಳಿ ದಣಿತಿದ್ದೇನೆ. ಯಾಕೆ ನನಗೆ ಕಷ್ಟ, ಸಂಕಟ, ದುಃಖಗಳು? ದೇವರು ತಿಳಿಸಿದ್ರು, ಅದರಂತೆ ನಾನು ನಡೀತಾ ಇದ್ದೇನಲ್ಲ ಅಂತ ಹೇಳಿ ಅದನ್ನು ದಾವೀದರಸರು ಹೇಳಿದ್ದಾರೆ. ಪ್ರತಿ ರಾತ್ರಿಯೂ ನನ್ನ ಕಣ್ಣೀರಿನಿಂದ ಮಂಚವು ತೇಲಾಡುತ್ತದೆ. ನೋಡಿ, ರಾತ್ರಿ ಕೂಡ ನನಗೆ ಯಾಕೆ ಕಷ್ಟ, ಯಾಕೆ ಯೋಚನೆ, ಯಾಕೆ ಹೀಗಾಯಿತು ಅಂತ ಹೇಳುವಂಥ ಬಹಳ ಬೇಸರ ಪಡ್ತಾ ಇದ್ದ. ಅಂದರೆ ಅಂಥ ಕಷ್ಟದಲ್ಲಿ ದಾವೀದರಸರು ಇದ್ದರು. ಮಗನೇ ಕೊಲೆ ಮಾಡೋಕ್ಕೆ ಬಂದ, ಇತರರಿಂದಲೂ ಹಿಂಸೆ ನಾನಾ ರೀತಿಯಲ್ಲಿ. ಹಾಗೆ ಪ್ರತಿ ರಾತ್ರಿಯೂ ನನ್ನ ಕಣ್ಣಿನ ಮಂಚವು ತೇಲಾಡುತ್ತದೆ. ನೋಡಿ, ಅಷ್ಟಾ ಒಂದು ಬೇಸರ ಪಡ್ತಾ ಇದ್ರು. ಹಾಸಿಗೆಯು ಕಣ್ಣೀರಿನಿಂದ ನೆನೆದು ಹೋಗುತ್ತದೆ. ಪ್ರತಿ ರಾತ್ರಿ ಬೇಸರ ಪಡ್ತಾ ಇದ್ರು. ದೇವರ ನಮಗೆ ಸ್ತೋತ್ರ. ಹಾಗೆ ಇದು ದೇವರ ಒಂದು ಆಶೀರ್ವಾದ, ದೇವರೊಂದು ಪ್ರೀತಿ ಯಾರ ಮೇಲೆ ಇರ್ತದೋ ಅವರಿಗೆ ರಾತ್ರಿ ಕೂಡ ಅವರ ಬಾಯಲ್ಲಿ ಮಲಗಿದಾಗಲೂ, ಸ್ವಲ್ಪ ಎಚ್ಚರ ಇದ್ದಾಗಲೂ, ಸ್ತೋತ್ರ ಯೋಚನೆ ಆದಾಗಲೂ, ಎಚ್ಚರ ಆದಾಗಲೂ ಅವರ ಬಾಯಲ್ಲಿ ಸ್ತೋತ್ರ ಅಂತ ಬರ್ತದೆ. ನನಗೆ ಯಾಕೆ ರೀತಿ ಕಷ್ಟ, ಸಂಕಟ, ದುಃಖಗಳು, ಮುಂದೆ ಏನಾಗ್ಬೋದು, ನಾನು ಏನು ತಪ್ಪಿ ಹೋಗಿದ್ದೇನೆ ಅಂತೇಳಿ ದೇವರ ಆತ್ಮ ಯಾರಲ್ಲಿದೆಯೋ ಅವರಿಗೆ ಈ ಯೋಚನೆ ಮಲಗಿದಲ್ಲೇ ಬರ್ತದೆ. ಸರಿಯಾಗಿ ನಿದ್ದೆ, ಅದಕ್ಕೆ ಹೇಳೋದು, ನನಗೆ ನಿದ್ದೆ ಮಾಡೋದ್ರಲ್ಲಿ ನನಗೆ ಈ ಯೋಚನೆ ಬರ್ತಿತ್ತು, ಇದು ಬರ್ತಿತ್ತು, ಎದ್ದು ಪ್ರಾರ್ಥನೆ
ಪ್ರಾರ್ಥನೆ ಮಾಡು ಅಂತ ಹೇಳುವಂಥ ಯೋಚನೆ ಬರ್ತಾ ಇತ್ತು ಅಂತ ಒಬ್ಬೊಬ್ರು ಹೇಳ್ತಾ ಇದ್ವಿ. ದೇವರ ಆತ್ಮ ಮಾತನಾಡುವಂಥದ್ದು, ಅಂಥವರಿಗೆ ಮಲಗಿದಲ್ಲಿಯೂ ಕೂಡ ರಾತ್ರಿ ದೇವರಿಗೆ ಸ್ತೋತ್ರ ಅವರ ಬಾಯಲ್ಲಿ ಬರ್ತದೆ. ಪ್ರತಿ ಒಂದು ಯೋಚನೆ ಆಗಲೇ ಹೇಳಿದಾಗೆ ನಾನು ಎಲ್ಲಿ ತಪ್ಪಿ ಹೋಗಿದ್ದೇನೆ, ನನಗೆ ಯಾಕೆ ಶಿಕ್ಷೆ ಅಂತ ಹೇಳುವಂಥದ್ದು ರಾತ್ರಿ ಕೂಡ ಅವರಿಗೆ ಯೋಚನೆ ಬರ್ತದೆ. ಇದು ದೇವರು ಕೊಡುವಂಥ ಯೋಚನೆ. ಅವರು ಪಶ್ಚಾತ್ತಾಪ ಪಟ್ಟು ಪರಿಶುದ್ಧರಾಗಲಿಕ್ಕೋಸ್ಕರ ಇದೊಂದು ಒಳ್ಳೆಯ ಅವಕಾಶ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 7ನೇ ವಚನ, ದುಃಖದಿಂದ ನನ್ನ ಕಣ್ಣು ಡೊಗರಾಯಿತು, ವಿರೋಧಿಗಳ ಬಾಧೆಯ ದಿಸೆಯಿಂದಲೇ ಮುಬ್ಬಾಯಿತು. ದುಃಖದಿಂದ ನನ್ನ ಕಣ್ಣು ಡೊಗರಾಯಿತು. ದುಃಖ ಪಟ್ಟು ಪಟ್ಟು ಕೂಗಿ ಎಷ್ಟು ಕೂಗಿರ್ಬೋದಾಗ ದಾವೀದರಸರು ಎಷ್ಟು ಕಣ್ಣೀರು ಹಾಕಿರಬಹುದು ಅಂದರೆ ಯಾರು? ವಿರೋಧಿಗಳ ದಿಸೆಯಿಂದ, ವಿರೋಧಿಗಳ ಬಾಧೆಯ ದಿಸೆಯಿಂದಲೂ ಮುಬ್ಬಾಯಿತು. ನಾನಾ ರೀತಿ ವಿರೋಧಿಗಳು ಹಿಂಸೆ ಕೊಡ್ತಾರೆ. ದೇವರು ಯಾರನ್ನು ಆರಿಸ್ಕೊಳ್ತಾರ? ಯಾಕೆಂದ್ರೆ ಅವರು ಇದ್ದ ವಿಷಯನ ಇದ್ದಾಗೆ ಮಾಡ್ತಾರೆ, ಕೆಟ್ಟದಕ್ಕೆ ಒಪ್ಪೋದಿಲ್ಲ, ಕೆಟ್ಟ ಮಾತು ಮಾತಾಡೋದಿಲ್ಲ, ಇದ್ದ ನ್ಯಾಯದಂತೆ ಮಾತಾಡ್ತಾರೆ. ದಾವೀದರಸರು ಕೂಡ ಅದನ್ನೇ ಮಾಡಿದ್ರು. ಆದರೆ ಒಂದು ವಿಷಯದಲ್ಲಿ ಮಾತ್ರ ತಪ್ಪಿ ಹೋಗಿ ಅವರು ಏನಾಯಿತು, ದೇವರ ಆಶೀರ್ವಾದವನ್ನು ಕೊನೆಗೆ ಕಳ್ಕೊಂಡ್ರು. ಇದರ ಬಗ್ಗೆ ಕೂಡ ಬಹಳ ಎಚ್ಚರವಾಗಿರಬೇಕು. ಆದರೆ ದೇವರು ನಮ್ಮನ್ನು ನಡೆಸುವಾಗ ವಿರೋಧಿಗಳೇ ಬಹಳ ಕಷ್ಟ, ವಿರೋಧಿಗಳ ಕಾಟಗಳು ಬಹಳ ಇರ್ತವೆ, ಬಹಳ ಕಷ್ಟ, ಸಂಕಟ, ದುಃಖಗಳು. ದೇವರೇ ಮನುಷ್ಯನ ಅವತಾರ ರೀತಿ ಬಂದಾಗ 3 ವರ್ಷ ಮೊದಲೇ ಅವರಿಗೆ ಯಾವ ರೀತಿ ಕಷ್ಟ, ಸಂಕಟ, ದುಃಖಗಳು, ಅದರಲ್ಲಿ ವಿಶೇಷವಾಗಿ 3 ವರ್ಷ ಅವರು ಪರಲೋಕದ ವಿಷಯವನ್ನು ಸಾರ್ತಾ ಬರುವಾಗ ಬಹಳ ಕಷ್ಟವನ್ನು ಅನುಭವಿಸಿದರು. ಇದು ನಮ್ಮ ಒಂದು ಜೀವಿತಕ್ಕೂ ಕೂಡ ಒಂದು ಉದಾಹರಣೆಯಾಗಿದೆ. ಆದರೂ ಏನೇ ಆದರೂ, ಯಾವುದೇ ದುಃಖ ಬಂದರೂ, ಏನೇ ವಿರೋಧ ಆದರೂ ದೇವರಿಂದ ದೂರ ಹೋಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 8ನೇ ವಚನ, ಧರ್ಮವನ್ನು ಮೀರಿ ನಡೆಯುವವರೇ ನೀವೆಲ್ಲರೂ ನನ್ನಿಂದ ತೊಲಗಿ ಹೋಗಿರಿ. ನೋಡಿ, ಅಂಥ ಕಷ್ಟ, ಸಂಕಟ, ದುಃಖದಲ್ಲಿದ್ದರೂ ದಾವೀದರಸರು ಒಂದು ಮಾತನ್ನು ಹೇಳ್ತಾರೆ, ಧರ್ಮವನ್ನು ಮೀರಿ ನಡೆಯುವವರೇ ನೀವೆಲ್ಲರೂ ನನ್ನಿಂದ ತೊಲಗಿ ಹೋಗಿರಿ. ಧರ್ಮ ಅಂದರೆ ಯಾವುದು? ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದೇ ಧರ್ಮ. ವಿರುದ್ಧವಾಗಿ ನಡೆಯುವಂಥದ್ದೇ ಅಧರ್ಮ. ಯಾವಾಗ ದೇವರ ಮಾತನ್ನು ಕೇಳದೆ ನಡೀತಾರೋ ಮತ್ತು ಅವರ ಮಾತಿಗೆ ಉತ್ತರ ಕೊಡುವಾಗಿಲ್ಲ, ಅವ್ರ ಜೊತೆಲಿ ಸೇರಬಾರದು, ನೀವೆಲ್ಲ ನನ್ನಿಂದ ದೂರ ಹೋಗಿ, ನನ್ನ ಹತ್ರ ಇರಬೇಡಿ, ನನ್ನನ್ನು ಕೆಡಿಸ್ಬೇಡಿ ಅಂತೇಳಿ ನಾವು ಕೂಡ ಇವತ್ತು ಈ ಮಾತನ್ನು ಕೇಳದವರಿಗೆ ಹೇಳಬೇಕು. ಈ ಮಾತು ಯಾರಿಗೆ ಗೊತ್ತಿಲ್ಲೋ ಅವ್ರ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ದೇವರ ವಾಕ್ಯವನ್ನು ಇವತ್ತು ಉದಾಹರಣೆಗೆ ಬ್ರಾಹ್ಮಣರು ಅಂತ ಇರ್ಬೋದು, ಮಠಾಧೀಶರು ಅಂತ ಇರ್ಬೋದು, ಕ್ರಿಶ್ಚಿಯನ್ಗಳಂತ ಇರ್ಬೋದು, ಜೈನ, ಬುದ್ಧ, ಸಿಖ್ ಅಂತ ಇರ್ಬೋದು, ಈ ರೀತಿಯಲ್ಲೆಲ್ಲ ಇದ್ದಾರೆ. ಆದರೆ ಸರಿಯಾಗಿ ದೇವರ ವಿಷಯವನ್ನು ತಿಳಿಸ್ತಾ ಬಂದಾಗ ಯಾರು ವಿರೋಧಿಗಳು ಇರ್ತಾರೋ, ಅದಕ್ಕೆ ವಿರುದ್ಧವಾಗಿ ಬರ್ತಾರೋ ಅವರಿಗೆ ದಾವೀದರಸರು ಹೇಳಿದಂಥದ್ದು, ನೀವೆಲ್ಲರೂ ನನ್ನಿಂದ ತೊಲಗಿ ಹೋಗಿ ನನ್ನನ್ನು ಕೆಡಿಸಬೇಡಿ. ನಾನು ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ನಾನು ಸರ್ವ ಸೃಷ್ಟಿಕರ್ತನಾದ ದೇವರನ್ನು ನಾನು ಬಿಡುವುದಿಲ್ಲ. ಇದು ಇವತ್ತು ದೇವರ ಆಶೀರ್ವಾದ ಬೇಕಾದರೆ ನಾವು ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ತಂದೆ ಇರ್ಬೋದು, ತಾಯಿಂದಿರಿರ್ಬೋದು, ಕುಟುಂಬ, ಅಣ್ಣ ತಮ್ಮಂದರು, ಅಕ್ಕ ತಂಗಿ ಯಾರೇ ಇರ್ಬೋದು, ಇಂಥವರಿಂದ ದೂರವಾಗಿ ನಾವು ಜೀವಿಸಬೇಕು. ಆಗ ಮಾತುಕತೆ ಬೇಡುವ, ಯಾವುದು ಬೇಡ, ಮಾತು ಬೇಕು, ಎಲ್ಲ ಬೇಕು. ಕಷ್ಟದಲ್ಲಿ ಅವರಿಗೆ ಸಹಾಯ ಮಾಡಲೇಬೇಕು. ಆದರೆ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು, ವಿಗ್ರಹಾರಾಧನೆ, ಮಾಟ, ಮಾಯ, ಮಂತ್ರ, ಜ್ಯೋತಿಷ, ಬಲಿ ಕೊಡುವುದು, ಈ ಪೂಜೆ ಪುರಸ್ಕಾರಗಳ ನೈವೇದ್ಯವನ್ನು ತಿನ್ನುವುದು, ಅವ್ರ ಜೊತೆ ಹೇಳಿಕೊಂಡು ಬೇಡಾದ ವಿಚಾರಗಳಿಗೆ ಹೋಗುವಂಥದ್ದು, ಮಾತಾಡುವಂಥದ್ದು, ಇದರಿಂದ ನಾವು ದೂರ ಇರಬೇಕು ಅಂತ ಇದರ ಅರ್ಥ. ಅದಕ್ಕೆ ಹೇಳಿದ್ದು, ಧರ್ಮವನ್ನು ಮೀರಿ ನಡೆಯುವರೆ ನೀವೆಲ್ಲರೂ ನನ್ನಿಂದ ತೊಲಗಿ ಹೋಗಿರಿ. ಅದಕ್ಕೆ ಇವತ್ತು ನಾನು ಕೂಡ ಅನೇಕ ಸೇವಕರು, ದೇವಮಾನವರು ಅಂತ ಹೇಳೋರ ಪರಿಚಯ ಇತ್ತು, ಸಹವಾಸ ಇತ್ತು. ಬರ್ತಾ ಎಲ್ಲವನ್ನ ತಿಳ್ಕೊಂಡಾಗ ಅರ್ಥವಾಯಿತು, ಎಲ್ಲರನ್ನ ಬಿಟ್ಟು ಜೀವಿಸುವಂತ ಒಂದು ದಾರಿಯನ್ನ ದೇವರು ಇವತ್ತು ನನಗೆ ಅನುಗ್ರಹಿಸಿದರೆ. ಇದರಿಂದ ಇವತ್ತು ಯಾರನ್ನು ನೋಡುವಾಗಲೂ ಅಲ್ಲಿ ಸತ್ಯವಂತನು, ನೀತಿವಂತನು ಒಬ್ಬನು ಕಾಣುವುದಿಲ್ಲ. ಎಲ್ಲ ಸುಳ್ಳು ಹೇಳಿ, ದಗ, ಮೋಸ ಹೇಳಿಕೊಂಡು ದೇವರ ಹೆಸರನ್ನು ಉಪಯೋಗಿಸಿಕೊಂಡು ಹಣ ಸಂಪಾದನೆ, ದೊಡ್ಡ ಮಠ ಮಂದಿರಗಳನ್ನ, ದೇವಸ್ಥಾನಗಳನ್ನ ಕಟ್ಟುವಂಥದ್ದು, ದೇವರು ಹೇಳಿದ ವಾಕ್ಯಗಳಿಗೆ ವಿಧೇಯರಾಗಿ ನಡೆಯುವುದೇ ಇಲ್ಲ. ಅವರವರು ಸಂಪಾದನೆ ಮಾಡಿಕೊಂಡು ಐಶ್ವರ್ಯಮಯ ಜೀವನ, ಒಂದು ವೇಳೆ ಅವರಿಗೆ ಹೆಂಡತಿ ಮಕ್ಕಳು ಇದ್ದರೆ ಅವರ ಸಂಪರ್ಕ ಅವರ ಅಣ್ಣ ತಮ್ಮಂದಿರಿಗೆ ತಿಳಿಸುವಂಥದ್ದು ಇದುವೇ ಆಗಿದೆ. ಹಾಗೆ ಇಂಥವರಿಂದ ದೂರವಿರಬೇಕು, ನನ್ನಿಂದ ತೊಲಗಿ ಹೋಗಿರಿ ಅಂತ. ಹಾಗೆ ದೇವರು ಏನು ಮಾಡ್ತಾರೆ, ಅಂಥವರಿಂದ ದೇವರು ಆದುಕೊಂಡವರನ್ನ ದೇವರೇ ತೊಲಗಿಸುವವರಾಗಿದ್ದಾರೆ. ನಾವು ಕೂಡ ಅಂಥವ್ರನ್ನ ಬಿಟ್ಟು ಜೀವಿಸಬೇಕು. ಇದಕ್ಕೆ ಕೀರ್ತನೆ 1 ಬಹಳ ಇಂಪು ಕೊಡುವಂಥದ್ದು. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಹಾಗೂ
ಈರುಳು ಯೆಹೋವನ ವಾಕ್ಯವನ್ನು ಧ್ಯಾನಿಸುವನು ಎಷ್ಟೋ ಧನ್ಯನು. ಅಂಥವರು ನೀರಿನ ಕಾಲುವೆಗಳ ಬಳಿಯಲ್ಲಿ ಬಿಡದಿಯ ಮರದಾಗಿರುವರು, ತಕ್ಕ ಕಾಲದಲ್ಲಿ ಫಲ ಕೊಡುವರು ಅಂತ ಹೇಳಿದರೆ ನಮಗೆ ಸ್ತೋತ್ರವಾಗಲಿ. ಹೀಗಿರುವಾಗ ಅಂಥವ್ರನ್ನ ನಾವು ಬಿಟ್ಟು ದೂರದಿಂದ ನಾವು ದೂರ ಇರಬೇಕು. ಯೆಹೋವನು ನನ್ನ ಗೋಳಾಟಕ್ಕೆ ಕಿವಿಗೊಟ್ಟು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ನೋಡಿ, ಇಂಥ ಕಷ್ಟ ಸಂಕಟ ದುಃಖದಲ್ಲಿ ಕೂಡ ದಾವೀದರಸರು ಬಹಳ ಗೋಳಾಡಿದ್ರು. ಆಗ ಇಲ್ಲಿ ದಾವೀದರಸರು ಮತ್ತೆ ಹೇಳ್ತಾ ಇದ್ದಾರೆ, ಯೆಹೋವನು ನನ್ನ ಗೋಳಾಟಕ್ಕೆ ಕಿವಿಗೊಟ್ಟು. ಅಂದ್ರೆ ಯೆಹೋವ ಅಂದ್ರೆ ಪರಮಾತ್ಮ, ಭಗವಂತನೇ, ಸರ್ವ ಸೃಷ್ಟಿಕರ್ತನಾದ ದೇವರು ಅಂತ ಅದರ ಅರ್ಥ. ಆದರೆ ಅದು ಭಾಷೆ ಬೇರೆ ಅಷ್ಟೇ. ಹಾಗೆ ನಾವು ಕೂಡ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ವಾಕ್ಯವನ್ನು ಇತರ ಮೂಲಕ ತಿಳಿಪಡಿಸ್ತಾ ಇರುವಾಗ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು ಬಂದರೂ ನಾವು ದೇವರಿಗೆ ವಿರುದ್ಧವಾಗಿ ಮಾತನಾಡದೆ ದೇವರನ್ನೇ ಮೊರೆ ಹೊಕ್ಕರೆ ಖಂಡಿತವಾಗಿ ದೇವರು ನೋಡ್ತಾರೆ. ನಮ್ಮ ನಿಜವಾದ ಒಂದು ಪ್ರೀತಿ, ವಿಶ್ವಾಸ, ಸತ್ಯ, ಭಯ, ಭಕ್ತಿ ಇದ್ರೆ ದೇವರು ಅಂಥವರ ಪ್ರಾರ್ಥನೆಗೆ ಕಿವಿ ಕೊಡ್ತಾರೆ. ಇದಕ್ಕೆ ಹೇಳಿದ್ದು ಶೋಧನೆಯು ಕೂಡ ಒಳಪಡಿಸಬೇಡಿ ಅಂತ ನಾವು ಪ್ರಾರ್ಥಿಸಬೇಕು. ಒಂದೊಂದ್ಸಲ ದೇವರೇ ಪರೀಕ್ಷೆ ಮಾಡುವವರಾಗಿದ್ದಾರೆ. ನೋಡಿ, ಯೋಬನ ಕಾಲದಲ್ಲಿಯೂ ಕೂಡ ಎಂಥ ಪರೀಕ್ಷೆ ಬಂತು. ಯೋಬನ ಬಾಯಲ್ಲಿ ಒಂದು ತಪ್ಪು ಮಾತಾದರೂ ಹೊರಟು ಬರಲಿಲ್ಲ. ಹಾಗೆ ಅನೇಕ ಪ್ರವಾದಿ ಸಾಕ್ಷಿಗಳನ್ನು ನೋಡೋಣ, ಎಂತೆಂಥ ಕಷ್ಟ ಸಂಕಟ ದುಃಖ ಬಂತು ಕೊನೆಯವರೆಗೂ ಅವರ ಜೀವಿತ ಕಾಲದಲ್ಲಿ. ಆದರೆ ಏನ್ ಮಾಡಿದ್ರು, ದೇವರವರನ್ನು ರಕ್ಷಿಸ್ತಾ ಬಂದರು. ಇದು ನಮ್ಮ ಜೀವಿತಕ್ಕೂ ಕೂಡ ಅದೇ ರೀತಿ ಇದೆ. ನಮಗೆ ಸ್ತೋತ್ರವಾಗಲಿ. ಎಂಥ ಕಷ್ಟಗಳು ಬಂದಾಗಲೂ ಕೂಡ ನಾವು ಮೊರೆ ಇಟ್ಟರೆ ದೇವರು ಆ ಮಾತನ್ನು ಕೇಳುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ನನ್ನ ಮೊರೆಯನ್ನು ಕಿವಿಗೊಟ್ಟು ನನ್ನ ವಿಜ್ಞಾಪನೆಯನ್ನು ಕೇಳಿದ್ದಾನಲ್ಲ, ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸುವನು. ನೋಡಿ, ಹಾಗೆ ಅಂತ ಕಷ್ಟಗಳು ಬಂದಾಗಲೂ ನಾವು ದೇವರಿಗೆ ವಿಧೇಯರಾಗಿ ದೇವರಿಗೆ ಮೊರೆ ಇಟ್ಟರೆ ಖಂಡಿತವಾಗಿ ಅಂಥವರ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ. ಅದಕ್ಕೆ ತಕ್ಕಾದ ಉತ್ತರವನ್ನು ಕೊಟ್ಟು ದೇವರು ಅನುಗ್ರಹ ಮಾಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 10ನೇ ವಚನ. ನನ್ನ ವಿರೋಧಿಗಳೆಲ್ಲರೂ ಆಶೆಗೆಟ್ಟು ಕಳವಳಗೊಳ್ಳುವರು, ಅವರು ಪಕ್ಕನೆ ಆಶಾಭಂಗ ಪಟ್ಟು ಹಿಂದಿರುಗುವರು. ಹಾಗೆ ದೇವರು ನಮ್ಮೊಂದಿಗಿದ್ದಾಗ ನಾವು ದೇವರಲ್ಲಿ ವಿಶ್ವಾಸ ಕಳೆದುಕೊಳ್ಳದೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ವಿರೋಧಿಗಳು ಇದ್ದಾರೆ ಅಂತೇಳಿ ಹಿಂದೆ ನಾವು ತಿಳ್ಕೊಂಡಿದ್ದೇವೆ. ಆ ವಿರೋಧಿಗಳಿಗೆ ದೇವರೇ ತಕ್ಕಾದ ಉತ್ತರವನ್ನು ಕೊಡುವವರಾಗಿದ್ದಾರೆ. ಆಗ ಅವರನ್ನೇ ದೇವರು ಹಿಂದೆಟ್ಟಿ ಓಡುವ ಹಾಗೆ ಮಾಡ್ತಾರೆ. ದೇವರ ನಮಗೆ ಸ್ತೋತ್ರ. ಆಗ ಅಂಥವರ ಪರವಾಗಿ ದೇವರೇ ಯುದ್ಧ ಮಾಡುತ್ತಾರೆ, ದೇವರೇ ವಿರೋಧಿಗಳೊಂದಿಗೆ ಯುದ್ಧ ಮಾಡ್ತಾರೆ, ತೀರ್ಪು ಕೊಡೋರಾಗಿದ್ದಾರೆ. ನಾವು ಪ್ರಾರ್ಥಿಸುವುದು ಒಂದೇ ಕೆಲಸ, ನಾವು ಶಾಪ ಹಾಕೋದು, ಬಯ್ಯಕ್ಕೆ ಹೋಗಬಾರದು. ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿದಲ್ಲಿ ಹೋಯಿತು. ಅನೇಕ ವಿರೋಧಿಗಳು ಲೋಕವನ್ನೇ ಬಿಟ್ಟು ಹೋದ್ರು. ಇದು ಕಣ್ಣಾರೆ ಕಂಡಿದ್ದೇನೆ, ಕಿವಿಯಾರೆ ಕೇಳಿದ್ದೇನೆ, ಕೇಳ್ತಲೇ ಇದ್ದೇನೆ. ಆದರೆ ದೇವರು ಇವತ್ತು ನನ್ನನ್ನು ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಯಾವುದೇ ಕಷ್ಟ ಸಂಕಟ ದುಃಖ ಕಾಯಿಲೆ ಕಷ್ಟಗಳು ಬಂದರೂ ಕೂಡ ನನ್ನನ್ನು ಆಶೀರ್ವಾದ ಮಾಡುತ್ತಲೇ ಇದ್ದಾರೆ. ದೇವರು ದೊಡ್ಡ ಸಾಕ್ಷಿಯನ್ನಾಗಿ ಬೋಧಕನನ್ನಾಗಿ ಕೂಡ ಮಾರ್ಪಡಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇದು ದೇವರ ದರ್ಶನ ಆಗುವ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ನಾವು ಅಳವಡಿಸಿಕೊಳ್ಳಬೇಕಾದಂಥದ್ದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದಕ್ಕಾಗಿ ಸ್ತೋತ್ರ. ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರು ಪಶ್ಚಾತ್ತಾಪ ಪಟ್ಟಾಗ ನೀವು ಅವರನ್ನು ಕ್ಷಮಿಸಿರಿ, ನಿಮ್ಮ ಮಾರ್ಗದಲ್ಲಿ ನಡೆಯುವ ಹಾಗೆ ಆಶೀರ್ವದಿಸಿರಿ. ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ತಿದ್ದು ಅವರೆಲ್ಲರೂ ನಿಮ್ಮ ಪರವಾಗಿ ಸಾಕ್ಷಿ ನುಡಿಯುವಂತಾಗಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯಲ್ಲದೆ ಏನೂ ನಡೆಯಲು ಸಾಧ್ಯವಿಲ್ಲ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಎಲ್ಲಾ ರೀತಿಯಲ್ಲಿಯೂ ಹೇರಳವಾಗಿ